ನೀ 8 ಮತಕ್ಷೇತ್ರದೊಳಗೆ ನೀ ಹೇಳೋದೊಂದು ಟಿಕೆಟ್ ಕೊಡಿಸಿ ಆರಿಸಿ ಬಂದಿದ್ದೆ ಆದ್ರೆ ನಿನ್ ಶಕ್ತಿ ತೋರಿಸ್ತಿ. ನೀ ಹೌದಪ್ಪ ಹುಲಿ ಅಂತಿದ್ದೇವ್ ನಾವು. ಹುಲಿ ವೇಷ ಹಾಕ್ಬಾರ್ದು. ಹುಲಿ ವೇಷ ಹಾಕ್ಬಾರ್ದು. ಅದಕ್ಕ ಹುಲಿ ಆಗಿರ್ಬೇಕು. ಬರೇ ಗರ್ಜನೆ ಮಾಡಿದ್ರೆ ಹುಲಿ ಆಗೋದಿಲ್ಲ. ಬರೇ ಗರ್ಜಿಸಿದ್ರೆ ಹುಲಿ ಅಲ್ಲದು. ಹುಲಿ ಅಂತ ಕೆಲಸ ಮಾಡ್ಬೇಕು. ಆ ಹುಲಿ ಅಂತ ಕೆಲಸ ಮಾಡಿದ್ರೆ ನೀ ಹೇಳಿದ ತಾಕತ್ತಿನ ಮ್ಯಾಗ ಟಿಕೆಟ್ ಸಿಗ್ಬೇಕು. ನಿನ್ನ ಕೈ ಒಳಗೆ ಹೇಳಂತ 4 ಮಂದಿ MLA ಇರ್ಬೇಕು. MLA ಆರಿಸ್ತಂದ್ರೆ ನೀವು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡ್ಕೊಂಡು ಶಕ್ತಿ ಪ್ರದರ್ಶನ ಮಾಡ್ಬೇಕು. ಅವ ಪಕ್ಷನೂ ಅನ್ಸ್ತದ, ಹೈಕಮಾಂಡು ಅನ್ಸ್ತಾರೆ. ವಿಜಾಪುರ ನಗರಕ್ಕ ಈಗ 3ನೇ ಅದ್ಭುತ ತೋರ್ಸಕ್ ಬಂದನ್ ನೋಡ್ರಿ. ನಮ್ ಜೊತೆ ಪತ್ರಕರ್ತ ಯೂಸುಫ್ ಭಾಯಿನೂ ಅದಾರ, ನಮ್ಮ ಅಯ್ಯೂಬ್ನೂ ಅದಾರ, ನಮ್ಮ ಆತ್ಮೀಯ ಬಿಜಾಪುರ ಸ್ನೇಹಿತರು ಅದಾರ, ಬಿರಾದಾರ್ ಅವರು, ಗೌಡ್ರ. ಇಡೀ ವಿಜಾಪುರ ಜಿಲ್ಲಾಗನ ಮತ್ತು ವಿಜಾಪುರ ನಗರಕ್ಕೆ ಸತತವಾಗಿ 24 ತಾಸು ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋ ಸಲುವಾಗಿ ಹೆಂಗ ಮಹಾರಾಜರು ನಿರ್ಮಾಣ ಮಾಡಿದ್ರು ನೋಡ್ರಿ ತಾಜ್ ಬೌಡಿ. ಆ ತಾಜ್ ಬೌಡಿ ತೋರ್ಸಕ್ ಬಂದಿನಿ. ತಾಜ್ ಬೌಡಿ ಅಂದ್ರೆ ಬಾವಿ. ತಾಜ್ ಇದೊಂದು ದೊಡ್ಡ ಪ್ರಮಾಣದ ಒಂದು ನೀರಿನ ಹೊಂಡ. ಈ ಹೊಂಡದಲ್ಲಿ ಅಪಾರವಾದ ನೀರೈತ್ರಿ. ಆದ್ರೆ ನೀರು ಶುದ್ಧೀಕರಣ ಮಾಡುವಂಥ ಶಕ್ತಿ ಇವರಲ್ಲಿಲ್ಲ. ಇಲ್ಲಿ ಶಾಸಕ ಮಹಾರಾಜರು ಇಡೀ ವಿಜಾಪುರ ನಗರಕ್ಕೆ 24 ತಾಸು ನೀರು ಕೊಡುವಂಥ ವ್ಯವಸ್ಥೆ ಅನಾದಿ ಕಾಲದಿಂದ ರಾಜ ಮಹಾರಾಜರು ಮಾಡ್ತಿದ್ರು. ಅಂದ್ರೆ ಈಗಿನ ಪ್ರಜಾಪ್ರತಿನಿಧಿಗಳು ಯಾಕೆ ಮಾಡಂಗಿಲ್ಲ ಅಂದ್ರೆ ಒಂದು ನಿದರ್ಶನ ನೋಡ್ರಿ. ಎಷ್ಟು ನೋಡ್ರಿ ಅದೇನ್ರಿ ಸತತವಾಗಿ ನೀರೈತಿ. ಇದನ್ನ ಫಿಲ್ಟರ್ ಮಾಡಿ ಕುಡಿಯೋ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ನೀರಿನ ಬವಣೆನ ಹೋಗಿಬಿಡ್ತಿತ್ತು. ಆದ್ರೆ ನಿರ್ಲಕ್ಷ್ಯ ಧೋರಣೆ ಮತ್ತು ಈ ನೋಡ್ರಿ ಹಳಿ ಸ್ಟ್ರಕ್ಚರ್ಗಳೆಲ್ಲ ಹಾಳಾಗಿ ಬಿದ್ದಾವ. ಈ ಬಾವಿ ದೃಶ್ಯ ತೋರ್ಸಾಕತ್ತ ನೋಡ್ರಿ ನಿಮ್ಗೆ. ಬಾವಿ ನೀರು ಎಷ್ಟು ಜಲ ಎಷ್ಟು ಅಮೂಲ್ಯವಾದ ವಸ್ತು ಐತೆ ಅಂದ್ರೆ ಇವತ್ತು ನಮ್ಗೆ ದೈನಂದಿನವಾಗಿ ನಮ್ಗೆ ನೀರು ವ್ಯವಸ್ಥೆ ಬೇಕು. ಈ ತಾಜ್ ಬೌಡಿ ವಿಜಾಪುರದ ಒಂದು ಬೃಹತಾಕಾರದ ನೀರಿನ ಹೊಂಡ ಬಾವಿ ಇದೊಂದು. ಈ ಬಾವಿಗೆ ಪಂಪ್ಸೆಟ್ ಮುಖಾಂತರ ಏನು ಹಚ್ಚಾರ ಇವ್ರ. ಆದ್ರೆ ಇದಕ್ಕೆ ಏನು ವ್ಯವಸ್ಥೆ ಇಲ್ಲ, ದುರಸ್ತಿ ಇಲ್ಲ. ಎಲ್ಲ ರೀತಿ ಒಂದು ಹುಲ್ಲು ಸಹಿತ ಬೆಳೆದಾವ್, ಗಿಡಗಳು ಬೆಳೆದಾವ್. ಈ ಕಟ್ಟಡಗಳನ್ನ ಸಂರಕ್ಷಣೆ ಮಾಡುವಂತ ಶಕ್ತಿನೂ ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆಗೂ ಇಲ್ಲ, ಇಲ್ಲಿರುವಂತ ಶಾಸಕ ಮಹಾರಾಜರಿಗೂ ಇಲ್ಲ. ಶಾಸಕಗೆ ಒಂದು ಇಚ್ಛಾಶಕ್ತಿ ಇರ್ಬೇಕ್ರಿ. ಮೊದಲು ನನ್ನ ಕ್ಷೇತ್ರದಲ್ಲಿ ಏನು ನಡೀತೈತಿ, ನನ್ನ ಕ್ಷೇತ್ರದ ಯಾವ ಹಳೆಯ ಕಾಲದ ಸ್ಮಾರಕಗಳದಾವ ನೋಡುವಂಗ ನೋಡ್ರಿ. ಅದು ಕೊಳಚಿ ಗಿಳಚಿ ಆಗಿಬಿಟ್ಟೈತಿ, ಎಲ್ಲ ಹಾಳಾಗಿ ಹೊಂಟೈತಿ. ಬಿದ್ದಿದ್ದ ಕಲ್ಲುಗಳನ್ನ ಆರಿಸುವಂತ ಶಕ್ತಿ ಇಲ್ಲ ನೋಡ್ರಿ. ಅವು ಎಷ್ಟು ಶ್ರಮ ಪಟ್ಟು ಕಟ್ಟಿರ್ಬೋದು. ಅದನ್ನ ನಾವೇನು ಕಟ್ಟೋದು ಬೇಡ್ರಿ. ಅದು ಏನು ರಿಪೇರಿ ಮಾಡೋದು ಬೇಡ, ಅದನ್ನ ಸಂರಕ್ಷಣೆ ಮಾಡೋದು ಅಷ್ಟ. ಇಲ್ಲಿ ವಕಫ್ ಬೋರ್ಡ್ ಐತಿ. ವಕಫ್ ಬೋರ್ಡ್ದವರು ಸಹಿತ ಇದಕ್ಕೆ ನಿರ್ಲಕ್ಷ್ಯ ಧೋರಣೆ ತೋಡ್ಯಾರ. ವಕಫದ ಆಸ್ತಿ, ಈ ವಕಫ್ ಆಸ್ತಿ ಅಂದ್ರೆ ಇದೊಂದು ಸಮಾಜದ ಆಸ್ತಿ. ಈ ಸಮಾಜಕ್ಕೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತೈತಿ. ಆ ಅನುದಾನವನ್ನ ಹೆಂಗೆ ದುರುಪಯೋಗ ತಗೋತಾರ, ಸದುಪಯೋಗ ತಗೋತಾರ, ಇದೊಂದು ನಿದರ್ಶನ ನೋಡ್ರಿಪ್ಪ. ಈ ತಾಜ್ ಬೌಡಿ ಅಂದ್ರೆ ಅವ್ರು ನೋಡ್ರಿ ಮಹಾರಾಜರ ಕಾಲ ಮುಂದಿನ ವಿಚಾರಗಳು ಹೆಂಗಿರ್ತಿದ್ವು. ಅವರು ತಮ್ಮ ಕುದುರೆಗಳು, ಆನೆಗಳು, ಸೈನಿಕರಿಗೆ ಎಲ್ಲರಿಗೂ ನೀರು ಉಣಿಸ್ಬೇಕು, ಸತತವಾಗಿ ನೀರಿನ ಬವಣೆಯಿಂದ ಬಳಲಬಾರದು ಅನ್ನೋ ಇಚ್ಛಾಶಕ್ತಿ ಆ ಮಹಾರಾಜರಲ್ಲಿತ್ತು. ಇಂದಿನ ಶಾಸಕ ಮಹಾರಾಜರಲ್ಲಿ ಇರೋದಿಲ್ಲ. ಅಂದ್ರೆ ಇದು ಒಂದು ತಾಜ್ ಬೌಡಿಯ ನಿದರ್ಶನ. ಹೆಂಗಂತೀರಿ ಗೌಡ್ರ? ಯೂಸುಫ್ ಅವ್ರ ನೋಡ್ರಿ, ಈಗ ರಾಜ ಮಹಾರಾಜ ಏನ ಅಡಿ ಕಾಲ ಒಳಗ ಏನ್ ಶಾಸನ ಮಾಡ್ತಿದ್ರಿ. ಅವರು ಆ ಕಾಲ ಒಳಗ ಹಿಂದೂರು ಇದ್ರು, ಮುಸಲ್ಮಾನ್ ಇದ್ರು, ಬ್ರಾಹ್ಮಣ ಇದ್ರು, ಎಲ್ಲಾರು ಜಾತಿದವರು ಇದ್ರು. ಅವ್ರು ಎಲ್ಲಾರು ಒಂದೇ ಬಾವಿದಿಂದ ನೀರ್ ಕುಡಿತಿದ್ರಿ. ಅಲ್ಲೇನ್ ಜಾತಿ ಪ್ರಶ್ನೆ ಇಲ್ಲ, ಜಾತಿ ಪ್ರಶ್ನೆ ಇದ್ದಿದ್ದಿಲ್ಲ. ನೀರಿಗೆ ಎಲ್ಲಿ ಜಾತಿ ಐತ್ರಿ? ನೀರಿಗೆಲ್ಲ ಜಾತಿ ದುಡ್ಡು ತಕ್ಕೊಳಕ್ ಏನ್ ಜಾತಿ ಐತೇನ್ರಿ? ರೊಕ್ಕ ತಕ್ಕೊಳ್ಳೋದು ಮಾಡೋದು ಜಾತಿ ಅದ, ಅದಕ್ಕೂ ಜಾತಿ ಜಾತಿ ಐತ್ರಿ. ಅದು ಎಲ್ಲ ಜಾತಿ. ಮತ್ತೆ ಈಗ ಯಾಕಿದ ಮನುಷ್ಯನ ಜಾತಿ ರೀ? ಅದೇ ಈಗ ಅವರು ಹೊಲಸ ರಾಜಕಾರಣಿ ಮಾಡಿಕೇಶನ್ ಜಾತಿ ಒಂದು ಹಿಂದೂಗೆ, ಮುಸಲ್ಮಾನ್ ಜೊತೆಗೆ, ದಲಿತರಿಗೆ, ಬ್ರಾಹ್ಮಣ ಜೊತೆಗೆ ಹಿಂಗೆ ಜಗಳ ಹಚ್ಚಿ ಡಿವೈಡ್ ಅಂಡ್ ರೂಲ್ಸ್ ಮಾಡಿ ಇವರು ಶಾಸನ ಮಾಡ್ಬೇಕಂತ ವಿಚಾರ ಅದ ಇವ್ರಿಗೆ. ಅದರ ಸಲುವಾಗಿ ಏನದಲ್ಲ, ಇವರು ಒಂದರ ಒಳಗೆ ಒಂದ್ ಜಗಳ ಹಚ್ಚಿ ನಾವೇ ರಾಜಕೀಯ ಮಾಡ್ಬೇಕು, ನಾವೇ ಅಧಿಕಾರ ಒಳಗೆ ಬರಬೇಕು ಅಂತೇಳಿ ಇವ್ರೇನ ಈಗ ಮನಸ್ಸೊಳಗೆ ಏನು ಇಟ್ಕೊಂಡ್ರ ಈಗ ಜನ ಶಾಣೆ ಆಗ್ಯಾರ. ಈಗ ಮುಂದೆ ಈ ತರ ಆಗಲ್ಲ. ಅವ್ರು ದೇವ್ರು ಒಬ್ಬಕರಲ್ಲ, ದೇವ್ರ ಕೆಲಸ ಮಾಡೋ ಸಲುವಾಗಿ ಬಸವಣ್ಣ ನಾಡೈತಿ. ಎಲ್ಲ ಹಿರಿಯರ ಆಶೀರ್ವಾದ ಬೇಕು. ಎಲ್ಲ ನಾ ಮಾಡಿದ್ದನ ಎಲ್ಲ ದೀರ್ಘ ಅಂದ್ರೆ ಹೆಂಗ ತಿಳ್ಕೊಬೇಕು ಹೇಳ್ರಲ್ಲ. ಅದು ದೀಡ್ ಪಂಡಿತನ ಲೆಕ್ಕ ಹಾಕಿತ್ರಿ. ಆ ದೀಡ್ ಪಂಡಿತನ ಲೆಕ್ಕ ಅನೇಕ ಕಥೆಗಳು ಕೇಳಿರ್ಬೇಕು ನಾವು ಇತಿಹಾಸದಾಗ. ದೀಡ್ ಪಂಡಿತನ ಕತಿ ಏನಾಗಿವತ್ತು ಅಂತ ಹೇಳಿ. ಬಿಜಾಪುರ ಜಿಲ್ಲೆ ಒಳಗೆ ನೋಡ್ರಿ, ಇದು ಬಸವನಗೌಡ ಯತ್ನಾಳ್ ಸಾಹೇಬ್ರ ಏನ
ಬರೀ ಒಂದೇ ಜಾತಿ ಒಂದೇ ಸಮುದಾಯ ಮ್ಯಾಗ ಇದು ಎಲ್ಲಾರು ಬಾಯಾಗ ಅದ ಐತ್ರಿ. ಯಾಕೆ ಗೌಡ್ರ ಬಾಯಾಗ ಬರೀ ಆ ಸಮುದಾಯನ ಬೇಯುದು? ಅಂದ್ರೆ ಇದು ಇದು ಏನ ಸಮಾರಕ ಅದಾವಲ್ಲ, ಇದು ಮುಸಲ್ಮಾನ್ ಮಂದಿ ಕಟ್ಟಾರ ಅಂತೇಳಿ ಇವ್ರು ದೇಖ್ರೇಖ್ ಮಾಡಾಕತ್ತಿಲ್ಲ. ಬೆಳಗಾವದಾಗ ಹೋಗ್ತಾರ್ರಿ ಯಾವ್ದೋ ಒಂದ್ ಸಭಾದಾಗ, ಅಲ್ಲಿ ಒಂದ್ ಅವ್ರದ್ದು ಟೀಕಾನ, ಇಲ್ಲಿ ಒಂದು ಟೀಕಾನ, ಅಲ್ಲಿ ಒಂದ್ ಜಾರಕಿಹೊಳಿ ಸಾಮ್ರಾಜ್ಯ ಐತ್ರಿ, ನೋಡಿರ್ಬೇಕು ನೀವು. ಆ ಜಾರಕಿಹೊಳಿ ಸಾಮ್ರಾಜ್ಯ ಅದು ಇತಿಹಾಸ ಐತಿ, ಅದಕ್ಕೆ 30 ವರ್ಷದ ತಲೆ ತಲಾಂತರದಿಂದ ಶಾಸಕ ಹಾಕೋತ ಹೊಂಟ್ರ ಅವ್ರ. ಅಲ್ಲಿ ಹೋಗಿ ಡ್ಯಾಮೇಜ್ ಮಾಡುವಂತ ಪರಿಸ್ಥಿತಿ ಬಂತು. ಅಲ್ಲಿ ಏನ್ ಸಿಕ್ಕದ ಮಾತಾಡ್ರ, ಅಲ್ಲಿ ಜನ ಏನ್ ಹೋಗ್ತಾರ್ರಿ? ಓಟ್ ಹಾಕೋರು ಜನ ರೀ. ನೀವು ಹೋಗಿ ಅಲ್ಲಿ ಏನಾರು ಬೆಂಕಿ ಹಚ್ಚಿ ಆಗುದಿಲ್ಲ. ಬುದ್ಧ ಬಸವ ಅಂಬೇಡ್ಕರ್ ತತ್ವ ಐತಿ. ಜಾತಿ ಇಲ್ಲ, ಸ್ಮಶಾನದಾಗ ವರ್ಷ ಫಂಕ್ಷನ್ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಫಂಕ್ಷನ್ ಭಾಳ ಸಲ ಹೋಗ್ಯಾರಿ. ಅಂತ ಒಂದು ಜಾತ್ಯಾತೀತ ನಡೆ ಇವರೆಲ್ಲ. ಮತ್ ಇನ್ನೊಂದು ಸ್ವಜಾತಿಯವರಿಗೆ ಇವರು ಪ್ರತಿಷ್ಠೆಗಾಗಿ ನಮ್ಮ ಮನಗೋಳಿ ಅಪ್ಪುಗೌಡನ್ ಕರ್ಕೊಂಡ್ ಬಂದ್ರಿ ಬಿಜೆಪಿ ಒಳಗ. ಅವ್ರಿಗೆ ಟಿಕೆಟ್ ಕೊಡ್ಸೋ ಶಕ್ತಿ ಆಗ್ಲಿಲ್ಲ. ಕೊನೆ ಹಂತದಲ್ಲಿ ತಪ್ಪಿ JDS ನಿಂತ್ರಿ. ಈಗ ನಮ್ಮೂರೇ ನಮ್ಮ ಮೋಸ ಮಾಡ್ತಾರ ಅಂತ ಅವ್ರ ಬಯಲೇನೆ ಬತ್ತಿ ವಿಷಯ. ಅಂದ್ರ ಅದ್ರ ಅರ್ಥ ನಾ ಏನ್ ಹೇಳ್ತೀನಿ, ಗಂಡಸ ಅಂದ್ರ ರಮೇಶ್ ಜಾರಕಿಹೊಳಿ ಅವರ ಮತ್ತು ಕುಮಟಳ್ಳಿ ಅವ್ರ ಫಂಕ್ಷನ್ ಹೋಗಿ ಇವರೇ ಮತ್ತ ಅಲ್ಲಿ ಜಾತಿ ವಿಶ್ವೀಜ ಬಿಡ್ತಾರ ಹೋಗಿ ವೇದಿಕೆ ಮ್ಯಾಗ. ನಿಮ್ಮ ಹತ್ರ ತ್ರಾಣ ಶಕ್ತಿ ಇತ್ತಂದ್ರ ಬಿಜೆಪಿ ನಡಕಗೊಳಿಸ್ಬೇಕು, ಅಪ್ಪುಗೌಡ ಟಿಕೆಟ್ ಗೊಳಿಸ್ಬೇಕಾಗಿತ್ತು. ನಿಮ್ಮ ಜಾತಿ ಅವ ಪಂಜುಸಾಲಿ ಅವ ಬಸವನ ಬಾಗೇವಾಡಿಗೆ ಶಕ್ತಿ ಇದ್ರೆ. ಆದ್ರೆ ನಿಮಗ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಶಕ್ತಿ ತೋರ್ಸಂಗಿಲ್ಲ ನೀವು. ಈಗ ಹೇಳದ ರಮೇಶ್ ಜಾರಕಿಹೊಳಿ ಹೇಳದ 17 ಮಂದಿಗೆ ನಾ ಹೇಳೋರು ಟಿಕೆಟ್ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ನಾ ಗೋಕಾಕ್ ನಿಲ್ಲುದಿಲ್ಲ ಅಂತ ಹೇಳ್ದ. ಆ ಭಯದಿಂದ 17 ಮಂದಿ ಯಾರನ್ನ ಕೈ ಮಾಡಿ ತೋರಿಸ್ತಾನ ಅವ್ರಿಗೆ ಟಿಕೆಟ್ ಕೊಟ್ರು. ಹಂಗ ಬಸವನಗೌಡನ ಶಕ್ತಿ ಎಲ್ಲೇ ಹೇಳ. ಅವತ್ತು ನೀ ನಗರದೊಳಗೆ ಜಿಗಿದಾಡ್ತಿ, ನಗರದೊಳಗೆ ವಿಭಜನೆ ಮಾಡ್ತಿ, ನಗರದೊಳಗನೆ ಜಾತಿ ವಿಶ್ವೀಜ ಬಿತ್ತಿ. ನೀನು ಹೊರಗ್ ಪ್ಲೇಸೇ ಇಲ್ಲ. ನೀ 8 ಮತಕ್ಷೇತ್ರದೊಳಗೆ ನೀ ಹೇಳೋದೊಂದು ಟಿಕೆಟ್ ಕೊಡಿಸಿ ಆರಿಸಿ ಬಂದಿದ್ದೆ ಆದ್ರೆ ನಿನ್ ಶಕ್ತಿ ತೋರಿಸ್ತಿ. ನೀ ಹೌದಪ್ಪ ಹುಲಿ ಅಂತಿದ್ದೇವ್ ನಾವು. ಹುಲಿ ವೇಷ ಹಾಕ್ಬಾರ್ದು, ಹುಲಿ ವೇಷ ಹಾಕ್ಬಾರ್ದು. ಅದಕ್ಕ ಹುಲಿ ಆಗಿರ್ಬೇಕು. ಬರೇ ಗರ್ಜನೆ ಮಾಡಿದ್ರೆ ಹುಲಿ ಆಗೋದಿಲ್ಲ. ಬರೇ ಗರ್ಜಿಸಿದ್ರೆ ಹುಲಿ ಅಲ್ಲದು. ಹುಲಿ ಅಂತ ಕೆಲಸ ಮಾಡ್ಬೇಕು. ಆ ಹುಲಿ ಅಂತ ಕೆಲಸ ಮಾಡಿದ್ರೆ ನೀ ಹೇಳಿದ ತಾಕತ್ತಿನ ಮ್ಯಾಗ ಟಿಕೆಟ್ ಸಿಗ್ಬೇಕು. ನಿನ್ನ ಕೈ ಒಳಗೆ ಹೇಳಂತ 4 ಮಂದಿ MLA ಇರ್ಬೇಕು. ಅಲ್ಲ MLA ಆರಿಸ್ತಾನೆ ನೀವು ಗ್ರೂಪ್ ಮಾಡ್ಕೋಬೇಕು. ಗ್ರೂಪ್ ಮಾಡ್ಕೊಂಡು ಶಕ್ತಿ ಪ್ರದರ್ಶನ ಮಾಡ್ಬೇಕು. ಅವ ಪಕ್ಷನೂ ಅನ್ಸ್ತದ, ಹೈಕಮಾಂಡು ಅನ್ಸ್ತಾರೆ. ಅದು ಶಕ್ತಿ ಜಾರಕಿಹೊಳಿ ಅವರೆಲ್ಲ ಅದ, ನಿಮ್ಮ ಹತ್ರ ಎಲ್ಲದ. ನೀವು ಒಬ್ಬನಿಗೆ ನಿಮ್ಮ ಸಂಬಂಧಿಕ ನಿಮಗ ಒಬ್ಬನಿಗೆ ಟಿಕೆಟ್ ಕೊಡ್ಸೋದಾಗ್ಲಿ. ಹಣೆ ಬರಕ್ಕೆ ಲಾಸ್ಟ್ ಮೂಮೆಂಟ್ ಕೈ ಬಿಟ್ಬಿಟ್ರಿ, ಬೆಳ್ಳುಬ್ಬಿಗೆ ಟಿಕೆಟ್ ಕೊಡ್ಸಿದ್ರಿ. ನಿಮ್ ಶಕ್ತಿ ಇದ್ರ ಮ್ಯಾಗ ಗೊತ್ತಾಗ್ತದ ಎಷ್ಟ ಅದ ಅನ್ನೋದು. ನೀವು ನಗರಕ್ಕೆ ಸೀಮಿತ ಆಗಿರಿ. ನಗರರಿಗೆ ಶುದ್ಧ ಮಾಡ್ರಿ, ಅದನ್ನ ಕೆಲಸ ಮಾಡ್ರಿ. ಅಲ್ಲೇನು ವಿಷ ಬೀಜ ಬಿತ್ತಿ ಮುಸಲ್ಬ್ರೆ ನೀವು ಬರಂಗಿಲ್ಲ, ಹಿಂದೂ ಇರೋದಾಗ ಅವ್ರು ಬರಂಗಿಲ್ಲ. ಬರೇ ಗುಡಿ ಗುಂಡಾರ ಮಸೂತಿ ತಗೊಂಡು ನೀವೇನ್ ಮಾಡೋರಿದ್ರಿ? ಸಮಾಜನ ಕಟ್ಟಬೇಕು, ಸಮಾಜ ಅಭಿವೃದ್ಧಿ ಪಡಿಸ್ಬೇಕು, ಸಮಾಜದ ಏಳಿಗೆ ಮಾಡ್ಬೇಕು, ಸಮಾಜದ ಕಲ್ಯಾಣ ಮಾಡ್ಬೇಕು. ಅಂದಾಗ ಮಾತ್ರ ನಿಮ್ಗೊಂದು ಶಕ್ತಿ ಬರ್ಲಾಕ್ ಸಾಧ್ಯ ಆಗ್ತದೆ. ಎಲ್ಲ ಸಮೂಹ ಕರ್ಕೊಂಡು ಹೋಗ್ರಿ ಅಂದ್ರೆ ಎಲ್ಲಾ ಸಮುದಾಯದವ್ರು ನಿಮ್ ಬೆನ್ನ ಹಾಕ್ತಾರೆ. ಈ ಕಡೆನ ನಿಮ್ಮನ್ನ ಹಿಂಚಾಕ್ತಾರೆ. ಈಗ ನಾವ್ ಇವ್ರಿಗೆ ಬೇಕಾಗಿರ್ತೇವೆ, ಇವ್ರು ಹೇಳೋಣ ನಾವು ಇವ್ರ ಕಡೆ ಹೋಗ್ಬಿಡ್ತೇವೆ. ಅಲ್ಲಿ ನಿಮ್ ಶಕ್ತಿ ಬರೋದಿಲ್ಲ. ಅದಕ್ಕೆ ನಿಮ್ಮ ಶಕ್ತಿ ಪ್ರದರ್ಶನ ಆಗ್ಬೇಕಾದ್ರೆ, ನೀವು ಬಲಾಟೆ ಆಗ್ಬೇಕಾದ್ರೆ ನಿಮ್ಮ ಶಕ್ತಿಯನ್ನು ತೋರಿಸಿ ನೀವು ಹೇಳಿದಂಥವ್ರನ್ನೇ MLA ಮಾಡಿಸ್ಬೇಕು. ಅದು ಅವಾಗ ನಾವು ಹುಲಿ ಅನ್ನೋಕೆ ಸಾಧ್ಯ ಆಗ್ತದೆ. ಆದ್ರೆ ಸೀಮಿತ ನಗರಕ್ಕೆ ಹುಲಿ ಆಗ್ಬೋದು. ನಮ್ಮ ಉದ್ದೇಶ ಇದೆ ಅಣ್ಣ, ಮತ್ತೇನಿಲ್ಲ. ಜನಾಂಗದವ್ರನ್ನ ಎತ್ಕೋತೀರಿ, ನಿಮ್ಮ ಜಾತಿಯವ್ರನ್ನ ಎತ್ಕೋತೀರಿ, ಏನೂ ಇಲ್ಲ. ಮತ್ತೆ ಜಾತಿ ವಿಶ್ವೀಜ ಬಿತ್ತು ಅಂತ ನಾ ಅಂತೀನಿ. ಹಂಗ ಬಿತ್ತಿ ಸುಮ್ಮನೆ ಜನರಿಗೆ ಮೋಸ ಮಾಡ್ಕೊತ ಹೋಗ್ಬೇಡ್ರಿ, ಸಮಾಜಕ್ಕೆ ಮೋಸ ಮಾಡ್ಬೇಡ್ರಿ. ಮತ್ತು ಎಲ್ಲ ಸರ್ವ ಜನ ತಗೊಂಡು ಹೋಗ್ಬೇಕಾಗ್ತದ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಯಾಕೆ ಕೊಟ್ರೆ? ಜಾತ್ಯತೀತ, ಸಾರ್ವಭೌಮ, ಸಾಮಾಜಿಕ ನ್ಯಾಯ, ಹಕ್ಕು, ಕರ್ತವ್ಯಗಳನ್ನು ಸಂವಿಧಾನ ಯಾಕೆ ಕೊಟ್ಟದ? ಆ ಸಂವಿಧಾನ ಕೊಟ್ಟಲ್ಲೇ ನಾವೆಲ್ಲ ನಮ್ಮ ಹಕ್ಕುಗಳನ್ನು ಚಲಾಯಿಸ್ತೇವೆ, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತೇವೆ. ನಾವು ಜಾತ್ಯತೀತ ನಿಲುವನ್ನು ತಾಳ್ಬೇಕಾಗ್ತದೆ. ಯಾಕಂದ್ರೆ ಭಾರತ ದೇಶ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ಜಾತಿ ಅದೋ ಅಷ್ಟು ಜಾತಿ ಭಾರತ ದೇಶದೊಳಗದ. ನಾವೆಲ್ಲರೂ ಹೆಂಗದೇವಿ? ಸೌಹಾರ್ದಯುತವಾಗಿದೇವಿ. ಸೌಹಾರ್ದ, ಪ್ರೀತಿ, ವಾತ್ಸಲ್ಯ ತುಂಬ ತುಳುಕ್ತದ. ಇವತ್ತೊಂದು ಏನ್ರಿ ಕಾರ್ಯಕ್ರಮ ಮಾಡಿದ್ರೆ ಮುಸ್ಲಿಂ ಬಾಂಧವರು ನಮ್ಮನ್ನ ಆಹ್ವಾನ ಮಾಡ್ತಾರ, ನಾವಲ್ಲಿ ಹೋಗ್ತೇವಿ. ನಾವು ಏನ್ರಿ ಕಾರ್ಯಕ್ರಮ ಮಾಡಿದ್ರೆ ಅವ್ರನ್ನ ಆಹ್ವಾನ ಬರ್ತೀವಿ, ನಮ್ಮನ್ಯಾಗ ಬರ್ತಾರ. ಅದನ್ನ ದೇವರಲ್ಲಿ ಜಪಿಸೋದು, ಅವ್ರ ಮಸೂದೆ ಜಪಿಸ್ತಾರ, ನಾವು ಕೂಡ ಜಪಿಸ್ತೇವೆ. ಏನ್ ವ್ಯತ್ಯಾಸ ಇದೆ? ಎರಡೂ ಒಂದೇ. ಎರಡು ದೇವ್ರು ಒಬ್ನೇ ಅಲ್ಲ. ಅಲ್ಲಿ ಹೋಗಿ ಕೂಡ್ತಾವ್ ಹಿಂಗಿಂದ ದೇವ್. ನಾವು ಹೋಗಲ್ಲಿ ಒಂದೇ ಕಿರೀಟ್ ಒಂದೇ ಆಗ್ತಾವ. ಆ ಕಿರೀಟ್ ಒಂದೇ ಆಗ್ತದೆ, ದೇವ್ರು ಒಬ್ಬನೇ ಅದಾನ. ಅವ್ರ ಅಲ್ಲ ಅಂತಾರ, ಶಿವ ಅಂತ. ಅದಕ್ಕ ಈ ರೀತಿಯಾಗಿರೋದ್ರಿಂದ ಇಲ್ಲಿ ಜನರನ್ನು ಒಡೆದಾಳಿ ಈ ಒಂದು ನಿಮ್ಮದೇ ಆದಂತ ಒಂದು ಪ್ರತಿಪಾದನೆ ಮಾಡೋದು ಒಳ್ಳೇದಲ್ಲ ನಮಗ ಅನಿಸ್ತದೆ. ನೋಡ್ರಿ, ಗೌಡ್ರ ಬಿರಾದರ್ ಅವರು ಎಷ್ಟು ಸರಳ ಸಜ್ಜನಿಕೆ.
ಒಂದು ಪಂಚಮಶಾಲಿ ಧುರೀಣರಾಗಿ ಸರ್ವಜಾತಿ ಜನಾಂಗದ ಬಗ್ಗೆ ಎಷ್ಟು ಚಂದ ವಿಶ್ಲೇಷಣೆ ಹೇಳಿದರು. ಅದಕ್ಕೆ ಉದಾಹರಣೆ ಜಾರಕಿಹೊಳಿ ಕುಟುಂಬದ್ದು ಸಹಿತ ಹೇಳಿದ್ರು. ಜಾರಕಿಹೊಳಿ ಕುಟುಂಬ ಸಹಿತ ಬಿಜಾಪುರದಾಗೂ ಅಭಿಮಾನಿದಾರ, ರಾಜ್ಯಾದ್ಯಂತಗೂ ಅದಾರ. ಆದರೂ ಇಲ್ಲಿ ಅವರ ಅಂತರಾತ್ಮದಿಂದ ಹೆಂಗೆ ಹೊರಹೊಮ್ಮಿದ ಧ್ವನಿ ನೋಡ್ರಿ, ಇದು ಒಂದು ವಿಶೇಷ. ಯಾಕಂದ್ರೆ ತಾಜಬೌಡಿಯ ಸಂಕೇತ ಕಾಣುತ್ತೆ. ಇಡೀ ವಿಜಾಪುರಕ್ಕೆ ನೀರು ಕೊಡುವಂಥ ತಾಜಬೌಡಿಯಾಗ ಕೆಲವು ಬಹಳ ಅತ್ಯಮೂಲ್ಯವಾದ ಒಂದು ಮಾತುಗಳನ್ನು ಬಿರಾದಾರ್ ಅವ್ರು ಹೇಳಿದರು. ಅದಕ್ಕೆ ಬಿರಾದಾರ್ ಅವರೊಂದಿಗೆ ಮತ್ತೆ 3ನೇ ಸಂದರ್ಶನ ಮತ್ತೊಂದು ಪ್ಲೇಸ್ಗೆ ಹೋಗ್ತೀವಿ. ಗೌಡ್ರೆ, ನಮಗೆ ಮತ್ತೊಂದು ಪ್ಲೇಸ್ ತೋರಿಸ್ರಿ, ಅಲ್ಲಿ ಒಂದೆರಡು ಮಾತಾಡ್ರಿ. ಬಿಜಾಪುರಕ್ಕೆ ಒಳ್ಳೇದಾಗಲಿ, ಸಾರ್ವಜನಿಕ ಎಲ್ಲ ಸರ್ವ ಧರ್ಮದವರು ಸುಖವಾಗಿ ಶಾಂತಿಯುತವಾಗಿ ಬಾಳಲಿ. ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತದಂತೆ ಜಾರಕಿಹೊಳಿ ಕುಟುಂಬ ಹೆಂಗೆ ಮಾಡಕತ್ತೈತಿ ಹಂಗೆ ಇಲ್ಲಿ ಬದುಕಿ ಬಾಳಲಿ ಅನ್ನೋದೇ ಈ ನಂಬರ್ 1 ಚಾನಲ್ ಆಶಯ. ಗೌಡ್ರೆ, ಮುಂದಿನ ಪ್ಲೇಸ್ಗೆ ಹೋಗೋಣ. ನಮಸ್ಕಾರ.